ಕಿರ್ಗಾವ್ಲು ಗ್ರಾಮದ ಐಶ್ವರ್ಯ ಗೌಡ ಅವರನ್ನು ಬಂಧಿಸಲಾಗಿದ್ದು, ಸದರಿ ವಿಷಯದ ತನಿಖೆ ಸರಿಯಾದ ಹಾದಿಯಲ್ಲಿ ಕೊಂಡೊಯ್ಯಬೇಕು ಅಂತ ಮಾಜಿ ಶಾಸಕ ಕೆ ಅನ್ನದಾನಿ ಆಗ್ರಹಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ಅವರ ಅನಾಚಾರಗಳು ಕಿರ್ಗಾವ್ಲು ಗ್ರಾಮದಿಂದಲೇ ಪ್ರಾರಂಭವಾಗಿತ್ತು. ಅವರೊಟ್ಟಿಗೆ ಇಲ್ಲಿಂದಲೇ ಹಲವು ಸ್ಥಳೀಯ ಕಾಂಗ್ರೆಸ್ಸಿಗರು ಕೈಜೋಡಿಸಿದ್ರು ಎಂಬ ಗಂಭೀರ ಆರೋಪ ಮಾಡಿದ ಅವರು, ಅವರೊಂದಿಗೆ ಹಲವು ಕಾರ್ಯಕ್ರಮಗಳಲ್ಲಿ ಕಾಂಗ್ರೆಸ್ಸಿಗರು ಮಾತ್ರ ಭಾಗವಹಿಸುವ ಭಾವಚಿತ್ರಗಳು ಇವೆ ಎಂದರು. ಇನ್ನು ತಾಲೂಕಿನ ಕಾಂಗ್ರೆಸ್ ನಾಯಕರು ಐಶ್ವರ್ಯ ಗೌಡ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಅವರಿಂದ ಆತಿಥ್ಯ ಸ್ವೀಕರಿಸಿದ್ದಾರೆ. ಈ ಸಂಬಂಧ ತಾಲೂಕಿನ ನಾಯಕರ ಹೆಸರು ಮಾಧ್ಯಮಗಳಲ್ಲಿ ಬಹಿರಂಗಗೊಂಡಿದ್ದು, ಕಾಲಕ್ರಮೇಣ ಬದಲಾಗಿವೆ ಎಂದ ಅವರು, ತಾಲೂಕಿನ ವಿನಯ್ ಕುಲಕರ್ಣಿ ಹಾಗೂ ಶಾಸಕ ನರೇಂದ್ರ ಸ್ವಾಮಿ ಹೆಸರುಗಳು ಬಹಿರಂಗಗೊಂಡಿದ್ವು. ಇದು ತಾಲೂಕಿನ ಮುಖಂಡರು ಐಶ್ವರ್ಯ ಗೌಡ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂಬುದಾಗಿ ಸಾಕ್ಷಿ ಅಂತ ಬಹಿರಂಗವಾಗಿ ಹೇಳಿದರು. ಸದರಿ ಪ್ರಕರಣದಲ್ಲಿ ಸರ್ಕಾರದ್ದೇ ಶಾಸಕರಿದ್ದಾರೆ ಎಂಬ ಕಾರಣಕ್ಕೆ ಪ್ರಕರಣದ ತನಿಖೆ ಹಾದಿ ತಪ್ಪುವ ಆತಂಕವಿದೆ. ಯಾವುದೇ ಕಾರಣಕ್ಕೂ ಸದರಿ ಪ್ರಕರಣದ ತನಿಖೆಯನ್ನು ಲಘುವಾಗಿ ಪರಿಗಣಿಸದೆ ಕಿರುಗಾವಲು ಗ್ರಾಮದಿಂದಲೇ ತನಿಖೆ ಆರಂಭಿಸಬೇಕು. ಜಿಲ್ಲೆಯಲ್ಲಿಯೂ ಐಶ್ವರ್ಯ ಗೌಡ ಅವರಿಂದ ವಂಚಿತರಾಗಿರುವ 4 ಪ್ರಕರಣಗಳಿವೆ. 2023ರ ಸಾರ್ವತ್ರಿಕ ಚುನಾವಣೆಯ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಐಶ್ವರ್ಯ ಗೌಡ ಅವರ ನಡುವೆ ಹಣದ ವ್ಯವಹಾರ ನಡೆದಿದೆ ಎಂಬ ಗುಮಾನಿ ಇದೆ ಅಂತ ಗಂಭೀರ ಆರೋಪಿಸಿದರು. ಈಗಾಗಲೇ ರಾಜ್ಯಾದ್ಯಂತ ಸುದ್ದಿ ಆಗಿರತಕ್ಕಂಥದ್ದು ಕಿರ್ಗಾವ್ಲು ಗ್ರಾಮದ ಐಶ್ವರ್ಯ ಗೌಡ ವಿಚಾರ. ಈಗಾಗಲೇ ಅವರು ಅರೆಸ್ಟ್ ಮಾಡಿದ್ದಾರೆ. ಕಾನೂನಾತ್ಮಕವಾಗಿ ಕಾನೂನಿನ ಬಂಧನದಲ್ಲಿ ಅವ್ರನ್ನ ಬಂಧಿಸಿದ್ದಾರೆ. ಆದರೆ ಈ ತನಿಖೆಯನ್ನು ಸರಿಯಾದ ಮಟ್ಟದಲ್ಲಿ ತಗೊಂಡು ಹೋಗಲ್ಲ ಅಂತಕ್ಕಂಥ ಆತಂಕದಿಂದ ಇವತ್ತು ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ವಿಚಾರವನ್ನು ಹೇಳ್ತಾ ಇದ್ದೇನೆ. ಮತ್ತು ಈ ಕಿರ್ಗಾವ್ಲಿಂದನೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಅವರ ಕತೆಗಳು, ಸ್ಟೋರಿ. ಇವತ್ತೇನು ಐಶ್ವರ್ಯ ಗೌಡ್ರಿದ್ದಾರೆ, ಅವರ ಕತೆ ನವ್ಯಶ್ರೀ ಐಶ್ವರ್ಯ ಗೌಡ್ರು, ಅವರ ಕತೆ ಪ್ರಾರಂಭ ಆಗಿರೋದೇ ಕಿರ್ಗಾವ್ಲಿಂದ. ಕಿರ್ಗಾವ್ಲಿನಲ್ಲಿ ಹಲವಾರು ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಕೈವಾಡನೂ ಕೂಡ ಇದೆ, ಅವ್ರ ಜೊತೆ ಇನ್ವಾಲ್ವ್ ಆಗಿದ್ದಾರೆ. ತಾಲೂಕಿನ ಕಾಂಗ್ರೆಸ್ ಮುಖಂಡರು ಇನ್ವಾಲ್ವ್ ಆಗಿದ್ದಾರೆ. ಅದನ್ನು ನೇರವಾಗಿ ಆಪಾದನೆ ಮಾಡ್ತಾಯಿದ್ದೇನೆ. ಅದಕ್ಕೆ ಸಾಕ್ಷಿಯಂತೆ ಇವತ್ತು ಐಶ್ವರ್ಯ ಗೌಡ್ರ ಹಲವಾರು ಕಾರ್ಯಕ್ರಮಗಳಿಗೆ ಬರೀ ಕಾಂಗ್ರೆಸ್ ಮುಖಂಡರೇ ಭಾಗಿಯಾಗಿರ್ತಕ್ಕಂಥ ಹಲವಾರು ಫೋಟೋಗಳು ನಮ್ಮ ಹತ್ರ ಇದ್ದಾವೆ. ಈಗ ನಮ್ಮಲ್ಲಿ ಸಾಕ್ಷಿ ಇದೆ, ಎಲ್ಲ ಫೋಟೋಗಳು ಇದೆ. ಬೆಂಗಳೂರು ರಾಜರಾಜೇಶ್ವರಿ ನಗರದಲ್ಲಿ ಅಣ್ಣಮ್ಮ ಉತ್ಸವ ಮಾಡೋಕ್ಕೂ ನಮ್ಮ ತಾಲೂಕಿನ ನಾಯಕರೇ ಹೋಗಿದ್ದಾರೆ, ಸನ್ಮಾನ ಮಾಡಿಸ್ಕೊಂಡಿದ್ದಾರೆ. ಅವರ ಇನ್ವಾಲ್ವ್ಮೆಂಟು ಕೂಡ ಇದೆ ಅನ್ನೋದನ್ನ ತನಿಖೆಯಲ್ಲಿ ಬಯಲಾಗಬೇಕಾಗಿದೆ. ನಮ್ಮ ನ್ಯೂಸ್ ಎಲೆಕ್ಟ್ರಾನಿಕ್ ಮೀಡಿಯಾ ನ್ಯೂಸ್ ಫಸ್ಟಲ್ಲೇ ಮೊದಲನೇ ದಿನವೇ ಇವತ್ತು 2 ಶಾಸಕರ ಹೆಸರು ಅದರಲ್ಲಿ ಪ್ರಸ್ತಾಪ ಆಗಿದೆ. 2 ಹೆಸರು ಪ್ರಸ್ತಾಪ ಆಗಿದೆ. ಅದು ಯಾರ್ಯಾರು ಅಂತಕ್ಕಂಥದ್ದನ್ನ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಗೊತ್ತಿರ್ತಕ್ಕಂಥದ್ದು. ಆದರೆ ತದನಂತರದಲ್ಲಿ ಆ ಹೆಸರುಗಳು ಬದಲಾವಣೆ ಆಗ್ತಾ ಹೋಗ್ತವೆ. ನಮ್ಮ ಕುಲಕರ್ಣಿ, ವಿನಯ್ ಕುಲಕರ್ಣಿ ಆ್ಯಂಡ್ ನರೇಂದ್ರ ಸ್ವಾಮಿ 2 ಹೆಸರುಗಳು ನ್ಯೂಸ್ ಫಸ್ಟಲ್ಲಿ ನಾವು ನೋಡಿದಾಗೆ ಯಾವುದೇ ಮಾಹಿತಿ ಇಲ್ಲದೇ ನಮ್ಮ ಮಾಧ್ಯಮದ ಗೆಳೆಯರು ಅಂಥ ವಿಚಾರಗಳನ್ನು ನೇರವಾಗಿ ಒಬ್ಬ ಶಾಸಕರ ಮೇಲೆ, ಮಂತ್ರಿ ಮೇಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದರಿಂದ ಅವ್ರ ಹೆಸರುಗಳು ಬಂದಿದೆ. ತದನಂತರದಲ್ಲಿ ಯಾಕೆ ಬಂದಿಲ್ಲ, ಯಾವ ಮೀಡಿಯಾದಲ್ಲಿ ಬಂದಿಲ್ಲ ಅಂತಕ್ಕಂಥದ್ದು ಬೇರೆ ವಿಚಾರ. ಆದರೆ ಅವ್ರ ವಿಷಯ ಬಂದಿದೆ. ಕಾಂಗ್ರೆಸ್, ನಾನು ಯಾಕೆ ಹೇಳಿದೆ, ಕಾಂಗ್ರೆಸ್ನ ಕಿರ್ಗಾವ್ಲನ ಮುಖಂಡರುಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನಾನು ಯಾಕೆ ಇದು ಹೇಳ್ತಿದ್ದೀನಿ ಅಂದರೆ, ಈಗ ಆಲ್ರೆಡಿ ಇನ್ನೂ ತನಿಖೆ ಪ್ರಾರಂಭ ಮಾಡ್ತಕ್ಕಂಥ ಹಂತದಲ್ಲಿ ಈಗಾಗಲೇ ಅವರು FIR ಮಾಡಿ ಅರೆಸ್ಟ್ ಮಾಡಿದ್ದಾರೆ. DK ಸುರೇಶ್ ಅವ್ರ ಹೆಸರು ಹೇಳಿದ್ದಾರೆ. ಇವತ್ತು ಒಬ್ಬ ಕೇಂದ್ರದಲ್ಲಿ MP ಆಗಿದ್ದಂಥವ್ರನ್ನ ಅವ್ರ ಹೆಸರು ಹೇಳಬೇಕಾದ್ರೆ ಇವರು ಏನು ಇನ್ವಾಲ್ವ್ಮೆಂಟ್ ಇದೆ, ಏನೇನು ವ್ಯವಹಾರ ನಡೆಸಿದ್ದಾರೆ, ಆಮೇಲೆ KG ಗಟ್ಟಲೆ ಬಂಗಾರವನ್ನು ತಗೊಂಡು ಮೋಸ ಮಾಡ್ತಾರೆ ಅಂತಂದರೆ ಇದಕ್ಕೆ ಯಾರ್ಯಾರು ಸಪೋರ್ಟ್ ಇದೆ ರಾಜಕಾರಣಿಗಳು ಅಂತಕ್ಕಂಥದ್ದು ಹಿನ್ನೆಲೆಯಲ್ಲೂ ಗೊತ್ತಿದೆ. ನಮ್ಮ ನ್ಯೂಸ್ ಮಾಧ್ಯಮದ ಗೆಳೆಯರ ಮುಖಾಂತರ ಕೂಡ ಸ್ವಲ್ಪ ಸಮಾಜಕ್ಕೆ ಬೆಳಕು ಚೆಲ್ಲಿದ್ದಾರೆ. ಭಾಳ ಸಂತೋಷ. ಅದು ಸರಿಯಾದ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕು. ಈಗ ಸರ್ಕಾರ ಇದೆ ಅಂತೇಳಿ ಸರ್ಕಾರದ ಶಾಸಕರು ಅಂತೇಳಿ ಮುಚ್ಚಾಕ್ತಕ್ಕಂಥದ್ದಲ್ಲ. ಅದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೇನೆ, ಮಾಧ್ಯಮದಲ್ಲೇ ಬಂದಂಥ ವಿಚಾರವನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಕೂಡ ಈ ಕೇಸನ್ನು ಸುಲಭವಾಗಿ ಬಿಡಬಾರ್ದು. ಕಿರ್ಗಾವ್ಲಿಂದ ತನಿಖೆ ಪ್ರಾರಂಭ ಮಾಡಬೇಕು. ಇವತ್ತು ಕಿರ್ಗಾವ್ಲಿನ ಸ್ಟೇಷನ್ನಲ್ಲಿ ಹಲವಾರು ಘಟನೆಗಳು ನಡೆದಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ.
ಮಂಡ್ಯದಲ್ಲೂ ಕೂಡ ಇಬ್ಬರು ಮೂವರು ಮೋಸಕ್ಕೆ ಒಳಗಾಗಿರ್ತಕ್ಕಂಥದ್ದು ಇದರಲ್ಲಿ ಇದೆ. 4 ಕೇಸು ದಾಖಲಾಗಬೇಕೀಗ, ಆಗುತ್ತೆ ಮಂಡ್ಯದಲ್ಲಿ ಈಗ 4 ಕೇಸ್ಗಳು. ರಾಜಕಾರಣಿ ಅಲ್ಲ ಇವರು ರಾಜಕಾರಣಿ ಅಲ್ಲ, ಬೇರೆ ಇವರಿಂದ ಐಶ್ವರ್ಯ ಗೌಡರಿಂದ ಮೋಸಕ್ಕೆ ಒಳಗಾಗಿರ್ತಕ್ಕಂಥವ್ರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು, ಅದು ಸದ್ಯದಲ್ಲೇ ಆಗ್ತದೆ. ನಾನು ಹೇಳ್ತಾ ಇರೋದು ಮೂಲ ಕಿರ್ಗಾವ್ಲಿಂದ ಪ್ರಾರಂಭ ಆಗಿದೆ. ಅದರಲ್ಲಿ ಸುಮಾರು 7-8 ಜನ ಕಾಂಗ್ರೆಸ್ ಸ್ಥಳೀಯ ಮುಖಂಡರುಗಳ ಜೊತೆ ಇವರು ಇನ್ವಾಲ್ವ್ಮೆಂಟ್ ಇದೆ. ಜೊತೆಗೆ 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಐಶ್ವರ್ಯ ಗೌಡ ಮತ್ತು ಚುನಾವಣೆಗೆ ನಿಂತಿದ್ದಂಥ ಅಭ್ಯರ್ಥಿಗಳ ನಡುವೆ ಹಣದ ವ್ಯವಹಾರವನ್ನು ಕೂಡ ನಡೆಸಿದ್ದಾರೆ ಅಂತಕ್ಕಂಥ ಗುಮಾನಿ ಇದೆ. ಅದು ಕೂಡ ತನಿಖೆಯಲ್ಲಿ ಬಹಿರಂಗ ಆಗಬೇಕು ಅಂತಕ್ಕಂಥದ್ದು ನನ್ನ ಒಟ್ಟಾರೆ ಒತ್ತಾಯ. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಈ ತನಿಖೆಯನ್ನು ಸರಿಯಾದ ರೀತಿ ದಿಕ್ಕಿನಲ್ಲಿ ತಗೊಂಡೋಗಲಿಲ್ಲ ಅಂದರೆ ನಮ್ಮದು ಇದೇ ಅಲ್ಲ, ಇದು ಪ್ರಾರಂಭ. ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ಇದನ್ನು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತಕ್ಕಂಥದ್ದನ್ನ ತಮ್ಮಗಳ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ರಾಜ್ಯದಲ್ಲಿ BR ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಹೊರತುಪಡಿಸಿ ಯಾರ ಸಿದ್ಧಾಂತ ನಡೆಯಬೇಕು, ಯಾವ ಸಿದ್ಧಾಂತವನ್ನು ಪಾಲಿಸಬೇಕು ಎಂಬುದನ್ನು ಶಾಸಕ PM ನರೇಂದ್ರ ಸ್ವಾಮಿ ಪ್ರಸ್ತಾಪಿಸಿದ್ದು, ಅಂಬೇಡ್ಕರ್ ಸಿದ್ಧಾಂತ ಪಾಲಿಸಿದ ಅವರು ಅಂಬೇಡ್ಕರ್ ಅವರ ಮೀಸಲಾತಿಯಿಂದ ಗೆದ್ದ ಅವರಿಗೆ ಶಾಸಕ ಸ್ಥಾನದಲ್ಲಿ ಮುಂದುವರಿಯಲು ಯಾವ ನೈತಿಕ ಹಕ್ಕಿದೆ ಅಂತ ಪ್ರಶ್ನಿಸಿದರು. ಇನ್ನು ಅಮಿತ್ ಶಾ ಅವರು ಅಂಬೇಡ್ಕರ್ ವಿರುದ್ಧ ಉದ್ದೇಶಪೂರ್ವಕವಾಗಿ ಹೇಳಿಕೆ ನೀಡಿದರೆ ಅದನ್ನು ಖಂಡಿಸ್ತೇನೆ. ಆ ವಿಚಾರವಾಗಿ ಕಾಂಗ್ರೆಸ್ಸಿಗರು ರಾಜ್ಯಾದ್ಯಂತ ಬೊಬ್ಬೆ ಹಾಕ್ತಾ ಇದ್ದು, ಕಾಂಗ್ರೆಸ್ ಪಕ್ಷದ ಶಾಸಕ ಅಂಬೇಡ್ಕರ್ ಬಗ್ಗೆ ಅನಾಗರಿಕವಾಗಿ ಮಾತನಾಡಿದ್ದು ಈ ಸಂಬಂಧ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಉತ್ತರ ನೀಡಬೇಕು ಅಂತ ಒತ್ತಾಯಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಮಳವಳ್ಳಿ ಶಾಸಕರು ನಾನೊಂದು ವಿಡಿಯೋ ನೋಡಿದ್ದೀನಿ. ಅವ್ರು ಮಾತನಾಡುವಂಥ ಬರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸೈಡ್ಗಿರಲಿ, ಸಿದ್ಧಾಂತ ಈ ರಾಜ್ಯದಲ್ಲಿ ಯಾರ ಸಿದ್ಧಾಂತ ನಡೀತಾ ಇರೋದು ನಡಿಬೇಕು, ನಾವು ಅದನ್ನು ಫಾಲೋ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಪಾಪ ವಿಧಾನಸಭೆಯ SC/ST ಕಮಿಟಿನಲ್ಲಿ ಚೇರ್ಮನ್ನು, ಮಂತ್ರಿ ಆಗಿದ್ದವರು ಒಂದು ಸಾರಿ, ಈ 3ನೇ ಬಾರಿ ಶಾಸಕರಾಗಿದ್ದೀರಿ. ಪಾಪ ನಿಮ್ಮ ಕೊಡುಗೆ ಅಪಾರವಾಗಿರ್ಬೋದು ಈ ದಲಿತ ಸಮಾಜಕ್ಕೆ. ಆಯಾ ಸಮಾಜದಿಂದ ಗೆದ್ದಂಥವರು ಅವರವ್ರ ಕಾಲದಲ್ಲಿ ಅನುಗುಣವಾಗಿ ಕೆಲಸ ಮಾಡ್ತಾರೆ. ನಾನು ಇಲ್ಲ ಅಂತ ಹೇಳೋದಿಲ್ಲ, ಯಾರೂ ಕೆಲಸ ಮಾಡದೇ ಇರೋದು 0 ಅಂತ ಹೇಳಲ್ಲ. ಮರುಸ್ವಾಮಿ ಮಾಡಿದ್ದಾರೆ, ಮಲ್ಲಿಕಾರ್ಜುನ ಸ್ವಾಮಿ ಮಾಡಿದ್ದಾರೆ, ಮಲ್ಲಾಜಮ್ಮ ಮಾಡಿದ್ದಾರೆ, ಸೋಮಶೇಖರ್ ಮಾಡಿದ್ದಾರೆ, ಚಿಕ್ಕಲಿಂಗಯ್ಯ ಮಾಡಿದ್ದಾರೆ, SM ಕೃಷ್ಣ ಡಬಲ್ ಕಾನ್ಸ್ಟಿಟ್ಯೂನ್ಸಿ ಆದಾಗ ಅವರು ಕೂಡ ಮಳವಳ್ಳಿಗೆ ಕೆಲಸ ಮಾಡಿದಂಥ ಇತಿಹಾಸ ಇದೆ. ಕೆಲಸ ಮಾಡಲಿಲ್ಲ ಅಂತ ನಾನು ಹೇಳಲ್ಲ, ಈ ಶಾಸಕರು ಕೆಲಸ ಮಾಡಲಿಲ್ಲ ಅಂತ ನಾನು ದೂಷಿಸ್ತಾ ಇಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೀಸಲಾತಿಯಿಂದ ಕೊಡಲಾಗಿ ನಾವು ದಲಿತ ಸಮಾಜದವರು ಇಲ್ಲಿ ಶಾಸಕರಾಗಿ, ಮಂತ್ರಿಗಳಾಗಿ ಇದ್ದೀವಿ, MP ಗಳಾಗಿ ಇದ್ದೀವಿ, ಅಸೆಂಬ್ಲಿನಲ್ಲಿ, ಪಾರ್ಲಿಮೆಂಟಲ್ಲಿ ಇದ್ದೀವಿ. ನಿಮ್ಗೇನು ರೈಟ್ಸ್ ಇದೆ ಈಗ ಮುಂದುವರಿಯೋಕ್ಕೆ? ಬಾಬಾ ಸಾಹೇಬ್ರ ತತ್ವ ಬೇಡ, ಸಿದ್ದರಾಮಯ್ಯನ ತತ್ವ ಅಳವಡಿಸ್ಕೋಬೇಕು ನಾವು ರಾಜ್ಯದಲ್ಲಿ ಅಂತ ಹೇಳ್ತಿದ್ದೀರಲ್ಲ. ನೀವು ಶಾಸಕರಾಗಿ ಬಾಬಾ ಸಾಹೇಬ್ರ ಮೀಸಲಾತಿಯನ್ನು ಮುಂದುವರಿಸ್ಕೊಳ್ಳೋಕ್ಕೆ, ಉಪಯೋಗಿಸ್ಕೊಳ್ಳೋಕ್ಕೆ ನಿಮಗೇನು ರೈಟ್ಸ್ ಇದೆ ಅಂತಕ್ಕಂಥದ್ದು, ಮಾರಲ್ ರೈಟ್ಸ್ ಇದೆ ಅಂತಕ್ಕಂಥದ್ದನ್ನ ನಾನಿವತ್ತು ನಿಮಗೆ ಬಹಿರಂಗವಾಗಿ ಮಂಡ್ಯದಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಮಳವಳ್ಳಿ JDS ಕಾರ್ಯಾಧ್ಯಕ್ಷ ಚಿಕ್ಕಮಲಗೂಡು ಪುಟ್ಟಬುದ್ದಿ, ಯುವ ಜನತಾದಳ ಅಧ್ಯಕ್ಷ ಶ್ರೀಧರ್, SC ವಿಭಾಗದ ಜಿಲ್ಲಾಧ್ಯಕ್ಷ ಜಯರಾಮ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹನುಮಂತು, ಕಾಂತರಾಜು, ಸಿದ್ದಾಚಾರಿ, ಕಿರಿಗಾವಲು ಪ್ರಕಾಶ್, ನಾಗರಾಜು, ವೇಣುಗೋಪಾಲ್ ಹಾಜರಿದ್ದರು.